ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ಇಲ್ಲಿ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ವ್ಲಾಗ್ ಏನು ಅಂತ ನೀವು ಈಗಾಗಲೇ ಥಂಬ್ನೇಲಲ್ಲಿ ನೋಡಿರ್ತೀರಾ. ಆಸ್ ಯೂಶುವಲ್ ವೀಕೆಂಡ್ ಎಲ್ಲಿಗೆ ಹೋಗೋದು ಸುಮ್ಮನೆ ಅಂದರೆ ಅಷ್ಟೊಂದೇನು ಒಳ್ಳೆ ಮೂಡ್ ಇರಲಿಲ್ಲ. ಔಟಿಂಗ್ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಹೋಗೋದಕ್ಕೆ. ಸಡನ್ ಪ್ಲಾನ್ ಆಯಿತು. ಸುಮ್ಮನೆ ಹೀಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಎಂ.ಎಂ ಹಿಲ್ಸ್‌ಗೆ ಹೋಗ್ತಾ ಇದ್ದೀವಿ ನಾವು. ನಾವು ಮನೆ ಬಿಡ್ತಾ ಇರೋದು ಆಫ್ಟರ್‌ನೂನ್ 3:30 ಅರೌಂಡ್ 4:00 ಆಗ್ಬಿಟ್ಟಿದೆ. ಯೂಶುವಲ್ ಆಗಿ ಟೆಂಪಲ್ ಅರ್ಲಿ ಮಾರ್ನಿಂಗ್ ಇಂದ ನೈಟ್ 9:30, 10 ವರೆಗೂ ಓಪನ್ ಇರುತ್ತೆ. ಅದರಲ್ಲೂ ವೀಕೆಂಡ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಸೋಮವಾರ ಮತ್ತೆ ಅಮಾವಾಸ್ಯೆ ಇಂಥ ಟೈಮಲ್ಲೆಲ್ಲ ಓಪನ್ ಇರುತ್ತೆ. ಅಂದ್ರೆ ಓಪನ್ ಇರುತ್ತೆ ಅಂದ್ರೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಓಪನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈವ್ನಿಂಗ್ ಆಗೋಯ್ತು ನಾವು ಬಿಡೋಷ್ಟು. ನಾವು ಏನ್ ಅಲ್ಲಿ ಸ್ಟೇ ಆ ಥರ ಎಲ್ಲ ಆಗಲ್ಲ. ಹೋಗಿ ಒಂದೇ ನೈಟ್ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ವಾಪಸ್ ಬಂದ್ಬಿಡ್ತೀವಿ. ಹಾಗಾಗಿ 4:00 ಆದ್ರೂನು ಹೋಗೋಣ ಅಂತೇಳಿ ಹೋಗಿದ್ವಿ. ಬಟ್ ಸಿಕ್ಕಾಪಟ್ಟೆ ರಶ್ ಅಂದ್ರೆ ರಶ್ ಇತ್ತು. ಆ ಕ್ಯೂನಲ್ಲಿ ನಿಂತ್ಕೊಂಡು ನಾವು ದೇವ್ರ ದರ್ಶನ ಮಾಡೋಷ್ಟೊತ್ತಿಗೆ ಏನಾದ್ರು ಕ್ಲೋಸ್ ಮಾಡ್ಬಿಡ್ತಾರೇನೋ ಅಂತ ಅನ್ಬಿಟ್ಟು, ಯಾಕಂದ್ರೆ ನಾವು ಆಲ್ಮೋಸ್ಟ್ ರೀಚ್ ಆಗೋಷ್ಟ್ರಲ್ಲಿ 8:30, 8:45 ಆಗ್ಬಿಟ್ಟಿತ್ತು. ಹಾಗಾಗಿ ವಿ.ಐ.ಪಿ ಟಿಕೆಟ್ ತಗೊಂಡ್ಬಿಟ್ವಿ. ವಿ.ಐ.ಪಿ ಟಿಕೆಟ್ ತಗೊಂಡ್ರುನು ನೋಡಿ ಎಷ್ಟು ಜನ ಅಂದ್ರೆ ಜನ. ಸಿಕ್ಕಾಪಟ್ಟೆ ಜನ ಇದ್ರು. ಬಟ್ ನಮ್ ಲಕ್ ಚೆನ್ನಾಗಿತ್ತು. ಪ್ರತಿ ಸರಿ ಹೋದಾಗ ಹೇಗೆ ಒಳ್ಳೆ ದರ್ಶನ ಆಗುತ್ತೋ ಅದೇ ರೀತಿನೇ ಒಳ್ಳೆ ದರ್ಶನ ಆಯ್ತು. ಯಾಕಂದ್ರೆ ಈವ್ನಿಂಗ್ ಟೈಮಲ್ಲಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡುವಾಗ ಅರ್ಧ ಮುಕ್ಕಾಲು ಗಂಟೆ ಯಾರನ್ನೂ ಅಲೋ ಮಾಡೋದಿಲ್ಲ. ಅದಾದ್ಮೇಲೆ ನಮ್ಗೆ ದರ್ಶನ ಆಯ್ತು. ತುಂಬಾ ಚೆನ್ನಾಗಿತ್ತು. ಅಂಡ್ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು ನಾನು ಹೇಳ್ದಾಗೆ. ದರ್ಶನ ಮಾಡಿ ಆಚೆ ಬಂದ್ಮೇಲಂತೂ ತಣ್ಣಗ್ ಗಾಳಿ ಇತ್ತು. ಆಲ್ಮೋಸ್ಟ್ 10:15 ಹೀಗಾಗ್ಬಿಟ್ಟಿತ್ತು. ಈ ತರ ಆದ್ರೂ ನೋಡಿ ಜನ ಹೆಂಗ್ ಓಡಾಡ್ತಾ ಇದಾರೆ. 10:15 ಅಂತ ಯಾರಾದ್ರೂ ಹೇಳ್ತಾರ? ಅಷ್ಟು ಜನ ಇದ್ರು. ಮುಂದೆಗಡೆ ಗೊತ್ತಲ್ವಾ ಮಾದೇಶ್ವರನ ಬೆಟ್ಟದ ಹತ್ರ ಎಲ್ಲ ಏನು ಹಾಡ್ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಹಂಗೆ ಬಸವಣ್ಣ ಹತ್ರ ಹೋಗೋಣ ಅಂತಂದ್ರೆ ಅಲ್ಲಿ ಸ್ವಲ್ಪ ಲಾಕ್ ಮಾಡ್ಬಿಟ್ಟಿದ್ರು. ಹಾಗೆ ದೇವಸ್ಥಾನದ ಸುತ್ತ ಹಾಕೋಣ ಅಂತ ಹೇಳಿ. ತಂಪಾಗಿತ್ತಲ್ವಾ, ಚೆನ್ನಾಗಿರುತ್ತೆ ಪೀಸ್‌ಫುಲ್ ಆಗಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಸುತ್ತ ಹಾಕ್ತಾ ಇದ್ವಿ. ನೋಡಿ ಎಷ್ಟು ಜನ ಅಂದ್ರೆ ಜನ. ಅದಾದ್ಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಊಟಕ್ಕೆ ತುಂಬಾ ದೊಡ್ಡ ಕ್ಯೂ ಅಂದ್ರೆ ಕ್ಯೂ ಇತ್ತು. ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಕ್ಯೂ ಅಲ್ಲಿ ಸುಮಾರು ಅರ್ಧ ಗಂಟೆ, ಮುಕ್ಕಾಲ್ ಅವರ್ ನಿಂತಿದ್ದೀವಿ. ಬಟ್ ನೋ ಯೂಸ್. ಅದಾದ್ಮೇಲೆ ಸೈಡಲ್ಲಿ ಒಂದು ಲಾಕ್ ಓಪನ್ ಮಾಡಿ ಮೇ ಬಿ ಪ್ರಸಾದ ಖಾಲಿ ಆಗಿತ್ತು ಅನ್ಸುತ್ತೆ. ಚಿತ್ರಾನ್ನ ತರ ರೈಸ್ ಕೊಟ್ಟಿದ್ರು. ಅದನ್ನೆಲ್ಲ ತಿಂದ್ಬಿಟ್ಟು ಅದಾದ್ಮೇಲೆ ಪ್ರತಿ ಸರಿ ಚಿಕ್ಕವಳಿದ್ದಾಗ ಬಂದಾಗೆಲ್ಲ ಆನೆ ನೋಡ್ತಾ ಇದ್ದೆ. ಮಾದೇಶ್ವರನ ಬೆಟ್ಟದಲ್ಲಿ ಒಂದು ಆನೆ ಇದ್ದೇ ಇದೆ. ಉಮಾ ಮಹೇಶ್ವರಿ ಅಂತ ಇದ್ರ ಹೆಸರು. ಬಟ್ ಆದ್ರೆ ನಾನು ಹಸ್ಬೆಂಡ್ ಜೊತೆ ಬರಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಷ್ಟೊಂದೇನು ಆನೆನ ನೋಡ್ತಾ ಇರ್ಲಿಲ್ಲ ನಾನು. ಬಂದು ದೇವ್ರ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಬಟ್ ಪ್ರತಿ ಸರಿ ಬಂದಾಗ್ಲೂ ಯಾವ್ದಾದ್ರು ಒಂದು ಅನಿಮಲ್ ಸೈಟ್ ಆಗ್ತಾ ಇತ್ತು. ಈ ಸರಿ ಯಾವ್ದೂ ಆಗಿಲ್ವಲ್ಲ, ಅಟ್ಲೀಸ್ಟ್ ನಿನ್ನನ್ನಾದ್ರೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಇದನ್ನ ನೋಡೋದಕ್ಕಂತ ಬಂದಿದ್ದೆ. ನೈಟ್ ಆಗಿದ್ರಿಂದ ಫುಲ್ಲು ಕತ್ಲೆ ಮಾಡಿ ಶೆಡ್ ಎಲ್ಲ ಹಾಕ್ಬಿಟ್ಟಿದ್ರು. ಸ್ವಲ್ಪ ಮೇವ್ ಹಾಕಿ ಬಿಟ್ಟಿದ್ರು. ಅದು ನಿದ್ದೆ ಮಾಡ್ತಾ ಇತ್ತಾ, ತೂಗುಡಿಸ್ತಾ ಇತ್ತಾ, ತಿಂತಾ ಇತ್ತಾ ಒಂದು ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಸ್ವಲ್ಪ ಹೊತ್ತು ಅದನ್ನೇ ನೋಡ್ಕೊಂಡಿದ್ದೆ. ಒಂಥರ ಚೆನ್ನಾಗಿತ್ತು. ನಂಗೆ ಅನಿಮಲ್ಸ್ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಆನೆ, ನಾಯಿಗಳು ಅಂದ್ರೆ ತುಂಬಾ ಇಷ್ಟ. ಸೊ ಇದನ್ನೆಲ್ಲ ನೋಡ್ಕೊಂಡು ಹೊರಡೋಣ ಅಂತೇಳಿ ಹೊರಟಿದ್ವಿ. ಈ ಬಸವ ನೋಡಿ ನನ್ಗೆ ಏನ್ ಮಾಡ್ತಾನೆ ಅಂತ. ಅವನಿಗೆ ಜಸ್ಟ್ ಪೆಟ್ ಮಾಡೋಣ ಅಂತ ಹೋದ್ರೆ ನನಗೇನೆ ಗುದ್ದೋದಕ್ಕೆ ಬರ್ತಾ ಇದ್ದಾನೆ. ಮೇ ಬಿ ಪಿಸ್ಡ್ ಆಫ್ ಆಗ್ಬಿಟ್ಟಿರ್ತಾನೆ. ಬೆಳಗ್ಗೆಯಿಂದ ಯಾರು ಜನ ನನ್ನ ಸುಮ್ಮನೆ ಬಿಡ್ತಾ ಇಲ್ಲ, ಏನಾದರೂ ಮಾಡ್ತಿರ್ತಾರೆ ಅಂತ. ಸೊ ಅವಕ್ಕೂ ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕಲ್ವಾ. ನಿದ್ದೆ ಮಾಡೋ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ನಮ್ಮದೇ ತಪ್ಪು ಅಂತ ಹೇಳಿ ಹೊರಟ್ಬಿಟ್ವಿ. ಅಲ್ಲಿಂದ ಆಚೆಗೆ ಸರಿ ಹೊರಡೋಣ, ತುಂಬ ಲೇಟ್ ಆಗ್ತಿದೆ ಅಂತ ಹೇಳಿ ಬಿಟ್ವಿ. ಅಲ್ಲಿ ಬಿಡೋಷ್ಟಕ್ಕೆ 11:30 ಆಗಿಬಿಟ್ಟಿತ್ತು. ಯಾವುದೇ ರೀತಿ ಏನು ಫಾರೆಸ್ಟಿಂದ ಹೋಗಬಾರ್ದು ಅಂತೇಳಿ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಹೊರಡಂಗಿದ್ರೆ ನಾವು ಹೊರಡ್ಬೋದು. ಹೊರಡುವಾಗ ನಿಜಕ್ಕೂ ಒಂದು ಸರ್ಪ್ರೈಸ್ ಇದೆ, ನೀವೇ ನೋಡಿ. ಆನೆ